ಈಶಾವಾಸ್ಯೋಪನಿಷತ್ತಿನ 12ನೇ ಮಂತ್ರವು ಉಪನಿಷತ್ತಿನ ಅತ್ಯಂತ ನಿಖರ, ಗಂಭೀರ ಮತ್ತು ಸೂಕ್ಷ್ಮ ತತ್ವವನ್ನು ಪ್ರತಿಪಾದಿಸುವ ಮಹತ್ತರ ಗ್ರಂಥವಾಗಿದ್ದು, ಎಲ್ಲ ಮಂತ್ರಗಳ ಸಂಕಲನವನ್ನು ಒಳಗೊಂಡಿದೆ. ಈ ಮಂತ್ರವು ಜೀವನ, ಜಗತ್ತು, ಆಧ್ಯಾತ್ಮಿಕ ದಾರಿಗಳು, ಜ್ಞಾನ ಮತ್ತು ಅನುಭವಗಳ ನಡುವಿನ ಪರಮ ಸಂಬಂಧವನ್ನು ಅತ್ಯಂತ ಸಂಕ್ಷಿಪ್ತ ಮತ್ತು ಗಾಢ ರೀತಿಯಲ್ಲಿ ವ್ಯಕ್ತಪಡಿಸುತ್ತದೆ. ಸರ್ವಂ ಖಲ್ವಿದಂ ಬ್ರಹ್ಮ ಎಂಬ ವಾಕ್ಯದಲ್ಲಿ ಉಪನಿಷತ್ತು ತಿಳಿಸುವುದು ಏನೆಂದರೆ, ಈ ಜಗತ್ತು, ಈ ಭೌತಿಕ ವಸ್ತುಗಳು, ಪ್ರಕೃತಿ, ನಮ್ಮ ದೇಹ, ಮನಸ್ಸು, ಪ್ರತಿಯೊಂದು ಜೀವಿ, ಪ್ರತಿಯೊಂದು ಘಟನೆಯೂ ಎಲ್ಲವೂ ಪರಮಾತ್ಮನ ಸ್ವರೂಪವನ್ನು ಹೊಂದಿವೆ. ಯಾವುದೂ ಬ್ರಹ್ಮನಿಂದ ಹೊರತು ಬರುತ್ತಿಲ್ಲ. ಬ್ರಹ್ಮ ಅಂದರೆ ಶಾಶ್ವತ, ಅಸಹ, ನಿರಾಕಾರದ ಪರಮ ಚೈತನ್ಯ, ಅಜ್ಞಾನ, ದ್ವಂದ್ವ, ಅಸ್ಪಷ್ಟತೆಗಳಿಂದ ಮುಕ್ತ, ಎಲ್ಲ ಸ್ಥಳವನ್ನು, ಎಲ್ಲ ಕಾಲವನ್ನು ಆವರಿಸಿರುವ ಅತಿ ಪರಮತತ್ವ. ಈ ಪರಮ ಚೈತನ್ಯವನ್ನು ನಾವು ಪ್ರತಿಯೊಂದು ಅನುಭವದಲ್ಲಿ, ಪ್ರತಿಯೊಂದು ವಸ್ತುವಿನಲ್ಲಿ, ಪ್ರತಿಯೊಂದು ಘಟನೆಯಲ್ಲಿ ಕಾಣಬಹುದು, ಅರಿಯಬಹುದು ಮತ್ತು ಅನುಭವಿಸಬಹುದು. ಮಾನವನ ದೃಷ್ಟಿಯಲ್ಲಿ ಈ ಮಂತ್ರವು ಸಂಪೂರ್ಣ ಕ್ರಾಂತಿ ಉಂಟುಮಾಡುತ್ತದೆ. ಸಾಮಾನ್ಯವಾಗಿ ನಾವು ಬದುಕನ್ನು ನೋಡುವ ದೃಷ್ಟಿ ಬಹಳ ಸಾಂಪ್ರದಾಯಿಕವಾಗಿರುತ್ತದೆ. ನಾವು ಜಗತ್ತನ್ನು ವಿಭಿನ್ನ ವಸ್ತುಗಳ, ವಿಭಿನ್ನ ಘಟನೆಗಳ, ವಿಭಿನ್ನ ವ್ಯಕ್ತಿಗಳ ಮೂಲಕ ಅಳೆಯುತ್ತೇವೆ. ಸುಖ, ದುಃಖ, ಶಕ್ತಿ, ದುರ್ಬಲತೆ, ಗೆಲುವು, ಸೋಲು ಇವುಗಳನ್ನು ಬೇರೆ ಬೇರೆ ಅಂಶಗಳಂತೆ ಪರಿಗಣಿಸುತ್ತೇವೆ. ನಾವು ಜೀವನವನ್ನು ಬಾಹ್ಯ ದೃಷ್ಟಿಯಿಂದ ಮಾತ್ರ ಅಳೆಯುತ್ತೇವೆ. ಆದರೆ ಈ ಮಂತ್ರವು ಹೇಳುವುದು, ಜಗತ್ತಿನ ಪ್ರತಿಯೊಂದು ಅಂಶ, ಪ್ರತಿಯೊಂದು ಪ್ರಕ್ರಿಯೆ, ಪ್ರತಿಯೊಂದು ಜೀವನ, ಪ್ರತಿಯೊಂದು ಘಟನೆ ಎಲ್ಲವೂ ಬ್ರಹ್ಮನ ಸಂಕೇತ, ಬ್ರಹ್ಮನ ಪ್ರತಿಫಲ, ಬ್ರಹ್ಮನ ಅವತಾರ, ಬ್ರಹ್ಮನ ವಿಸ್ತಾರವೆಂದು ಅರಿಯಬೇಕು. ಮರ, ನದಿ, ಪರ್ವತ, ಗಾಳಿಯ ಹಸಿರು ಸ್ಪರ್ಶ, ಸ್ನೇಹಿತರ ನಗು, ಶತ್ರುವ ಕೋಪ ಎಲ್ಲವೂ ಒಂದೇ ಪರಮ ಚೈತನ್ಯದ ಬೆಳಕು, ಅದೇ ಪರಮತತ್ವದ ಅನಂತ ಅಭಿವ್ಯಕ್ತಿ. ಈ ಮಂತ್ರದ ಮಹತ್ವ ಇನ್ನೊಂದು ದೃಷ್ಟಿಯಿಂದ ಕೂಡ ಹೃತ್ಪೂರ್ವಕವಾಗಿದೆ. ಜಗತ್ತಿನ ಎಲ್ಲಾ ವೈವಿಧ್ಯ, ಸಂಕಷ್ಟ, ಸುಖ, ದುಃಖ, ಶುದ್ಧತೆ, ಭ್ರಷ್ಟತೆ, ಸೌಂದರ್ಯ, ಅಸೌಂದರ್ಯ ಈ ಎಲ್ಲವನ್ನೂ ಬ್ರಹ್ಮ ಎಂಬ ದೃಷ್ಟಿಯಿಂದ ನೋಡಲು ಮನುಷ್ಯನು ಕಲಿಯಬೇಕು. ನಾವು ಭಾವಿಸುವ ದ್ವಂದ್ವಗಳು, ವಿರೋಧ, ಅಪರಿಚಿತತೆಗಳು ಅವುಗಳನ್ನೆಲ್ಲ ಬಾಹ್ಯ ದೃಷ್ಟಿಯಿಂದ ಅಳತೆ ಹಾಕುವ ಬುದ್ಧಿ ಪರಿಕಲ್ಪನೆಗಳು. ಅವುಗಳಿಗೆ ನಿಜವಾದ ಅಸ್ತಿತ್ವವಿಲ್ಲ. ಜ್ಞಾನಿಯ ದೃಷ್ಟಿಯಲ್ಲಿ ಎಲ್ಲವೂ ಬ್ರಹ್ಮನ ಅಂಗಗಳು, ಪರಮ ಚೈತನ್ಯದ ಅನಂತ ತಾಳ್ಮೆ, ಅನಂತ ಶಕ್ತಿ, ಅನಂತತೆಯ ಅಭಿವ್ಯಕ್ತಿ. ಈ ದೃಷ್ಟಿಯಿಂದ ಜೀವನವನ್ನು ನೋಡಿದಾಗ ವ್ಯಕ್ತಿ ತಾತ್ಕಾಲಿಕ ದುಃಖ ಮತ್ತು ತೃಪ್ತಿ, ಗೆಲುವು ಮತ್ತು ಸೋಲು, ಶಕ್ತಿ ಮತ್ತು ದುರ್ಬಲತೆ ಎಲ್ಲವನ್ನೂ ಪರಮತತ್ವದ ಅಭಿವ್ಯಕ್ತಿಗಳೆಂದು ಅರಿತುಕೊಳ್ಳುತ್ತಾನೆ. ಮನುಷ್ಯನು ಈ ಮಂತ್ರವನ್ನು ತಿಳಿದುಕೊಂಡಾಗ ಅವನ ಜೀವನದ ದೃಷ್ಟಿ ಸಂಪೂರ್ಣವಾಗಿ ಬದಲಾಗುತ್ತದೆ. ಆತ್ಮಾಭಿಮಾನ, ಸ್ವಾರ್ಥ, ಮೋಹ, ಹಿಂಸೆ, ಅಸೂಯೆ ಇವುಗಳೆಲ್ಲ ಮರುಭೂತವಾಗುತ್ತವೆ, ಏಕೆಂದರೆ ಅವನು ನಿಜವಾಗಿ ಅರಿತುಕೊಳ್ಳುತ್ತಾನೆ, ಯಾರೂ ಬೇರೆಯಲ್ಲ, ಯಾರೂ ನಶ್ವರ ಅಥವಾ ಶಾಶ್ವತವಲ್ಲ, ಎಲ್ಲವೂ ಬ್ರಹ್ಮನಲ್ಲ, ಎಲ್ಲವೂ ಬ್ರಹ್ಮವೇ. ಜೀವನದ ಪ್ರತಿಯೊಂದು ಘಟನೆ, ಪ್ರತಿಯೊಂದು ಸಂಬಂಧ, ಪ್ರತಿಯೊಂದು ಸಮಸ್ಯೆ, ಪ್ರತಿಯೊಂದು ಸಂತೋಷ ಎಲ್ಲವೂ ಬ್ರಹ್ಮನ ಪ್ರತಿಬಿಂಬ. ಈ ಅರಿವಿನಿಂದ ವ್ಯಕ್ತಿಯ ಮನಸ್ಸು ನಿರ್ಲಿಪ್ತವಾಗುತ್ತದೆ, ಹೃದಯ ಶುದ್ಧಿಯಾಗುತ್ತದೆ, ಚೈತನ್ಯ ಅನಂತತೆಯ ದಿಕ್ಕಿನಲ್ಲಿ ಹರಿಯುತ್ತದೆ. ಮಂತ್ರವು ಕೇವಲ ತತ್ವಜ್ಞಾನವಲ್ಲ, ಅದು ಜೀವನದ ಮಾರ್ಗದರ್ಶನವೂ ಆಗಿದೆ. ಪ್ರತಿಯೊಬ್ಬ ಕೆಲಸ, ಪ್ರತಿಯೊಂದು ನಿರ್ಧಾರ, ಪ್ರತಿಯೊಂದು ಮಾತು, ಪ್ರತಿಯೊಂದು ಅಭಿಯಾನ ಎಲ್ಲವೂ ಬ್ರಹ್ಮನ ಅಂಗವೆಂದು ಅರಿತು ಮಾಡಲು ಸಹಾಯ ಮಾಡುತ್ತದೆ. ಕಾರ್ಯವನ್ನು ಮಾಡುವಾಗ, ಮಾತು ಹೇಳುವಾಗ, ಇಚ್ಛೆ ಮಾಡುವಾಗ ಅವುಗಳನ್ನು ಸ್ವಾರ್ಥದಿಂದ, ಲಾಭದಿಂದ ಅಥವಾ ಬಾಹ್ಯ ಫಲದ ನಿರೀಕ್ಷೆಯಿಂದ ಬೇಡ, ಬದಲಾಗಿ ಅವನ್ನು ಬ್ರಹ್ಮನ ಪ್ರಕ್ರಿಯೆ ಎಂದು ಅರಿತು ನಿರ್ವಹಿಸಬೇಕು.
ಈ ಅನುಭವದಿಂದ ಜೀವನಕ್ಕೆ ಸ್ಥಿರತೆ, ಶಾಂತಿ, ಶುದ್ಧತೆ, ಸಂತೋಷ ಮತ್ತು ಪರಮಾರ್ಥಮಯತೆಯನ್ನು ತರುವುದು ಸಾಧ್ಯ. ಸರ್ವಂ ಖಲ್ವಿದಂ ಬ್ರಹ್ಮ ಎಂಬ ಮಂತ್ರವು ಉಪನಿಷತ್ತಿನ ಸಾರವನ್ನು ನಿಖರವಾಗಿ, ಸಂಕೀರ್ಣತೆಯನ್ನು ಇಲ್ಲದೆ ಸಾರುತ್ತದೆ. ಜಗತ್ತು, ಜೀವ, ಪ್ರಕೃತಿ, ದುಃಖ, ಸುಖ, ಸಂಕಷ್ಟ, ಯಶಸ್ಸು, ವಿಫಲತೆ ಎಲ್ಲವೂ ಒಂದೇ ಪರಮತತ್ವದ ವಿಭಿನ್ನ ರೂಪಗಳು. ಇದನ್ನು ಅರಿತ ವ್ಯಕ್ತಿ ಮೋಹ, ದ್ವೇಷ, ಅಸೂಯೆ, ಭಯ, ಶೋಕ ಎಲ್ಲದಲ್ಲಿಯೂ ಮುಕ್ತನಾಗುತ್ತಾನೆ. ಅವನ ಮನಸ್ಸು ಸಮಾಧಾನದಲ್ಲಿ, ಹೃದಯ ಶುದ್ಧಿಯಲ್ಲಿ, ಚೈತನ್ಯ ಅನಂತತೆಯಲ್ಲಿ ಇರುತ್ತದೆ. ಈ ಮಂತ್ರವು ವ್ಯಕ್ತಿಗೆ ನೇರವಾಗಿ ಹೇಳುವುದು, ಹೊರಗಿನ ಲೋಕವನ್ನು ಗಮನಿಸು, ಆದರೆ ಅದರಲ್ಲಿ ಒಳಗಿನ ಬ್ರಹ್ಮವನ್ನು ಅರಿತುಕೊಳ್ಳು. ನಿನ್ನ ಸ್ವರೂಪವನ್ನು ಅರಿತುಕೊಂಡಾಗ ನಿನ್ನ ಬಾಹ್ಯ ಜೀವನವು ಶಾಶ್ವತವಾದಂತಾಗುತ್ತದೆ. ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ದೃಶ್ಯ, ಪ್ರತಿಯೊಂದು ಸಂಬಂಧ ಎಲ್ಲವೂ ಬ್ರಹ್ಮನ ಅನಂತ ವ್ಯಕ್ತಿಗತಿಯಾಗಿ ಕಾಣುತ್ತದೆ. ಈ ಅರಿವು ನಿಜವಾದ ಜ್ಞಾನ, ನಿಜವಾದ ಅನುಭವ, ನಿಜವಾದ ಜೀವನದ ಗುರಿಯಾಗಿದೆ. ಈಶಾವಾಸ್ಯೋಪನಿಷತ್ತಿನ 12ನೇ ಮಂತ್ರವು ಜೀವಿಯೊಳಗೆ ಆಳವಾದ ತತ್ವಜ್ಞಾನವನ್ನು ಹರಡುತ್ತದೆ, ಜೀವನದ ದೃಷ್ಟಿಯನ್ನು ಪರಿಪೂರ್ಣವಾಗಿ ಬದಲಿಸುತ್ತದೆ ಮತ್ತು ಮನುಷ್ಯನ ಮನಸ್ಸಿನಲ್ಲಿ ಶಾಶ್ವತ ಶಾಂತಿ, ಗಾಢ ಸಂತೋಷ ಮತ್ತು ಪರಮಾರ್ಥಮಯತೆಯನ್ನು ಸ್ಥಾಪಿಸುತ್ತದೆ. ಪ್ರಾಚೀನ ಕಾಲದಲ್ಲಿ ಪರಮಶಕ್ತಿಗಳ ನೆರವಿನಿಂದ ಪ್ರತಿಷ್ಠಿತವಾದ ಶಿವನ ದೇಶದ ಬಳಿ ಕುಸುಮದ ನದಿಯ ತೀರದಲ್ಲಿ ಮಹರ್ಷಿ ಹರಿತಸ್ವಾಮಿ ಎಂಬುದು ಪ್ರಸಿದ್ಧ ಋಷಿಯ ಆಶ್ರಮವಿತ್ತು. ಅವರ ಆಶ್ರಮದಲ್ಲಿ ಸನಿಹವಾಗಿ ಕಲಿತವರು, ಶಿಷ್ಯರಾದವರು ಧ್ಯಾನ, ಯಜ್ಞ, ಅಧ್ಯಯನ ಮತ್ತು ಧರ್ಮಾಭ್ಯಾಸದಲ್ಲಿ ತೊಡಗಿಸಿಕೊಂಡಿದ್ದರು. ಈ ಆಶ್ರಮಕ್ಕೆ ದಿನವೂ ನಾಗರಿಕರು, ಯೋಧರು, ರಾಜಕರು, ಕಲಾವಿದರು ಬಂದು ಜೀವನದ ಸಂಕಟಗಳಿಗೆ ಪರಿಹಾರ ಹುಡುಕುತ್ತಿದ್ದರು. ಅಲ್ಲಿ ಒಂದು ದಿನ ಯುವರಾಜ ದೇವನಾಥನು ಬಂದನು. ಅವನು ರಾಜಕೀಯದಲ್ಲಿ ಸಜ್ಜನನಾಗಿದ್ದರೂ ತನ್ನ ಹೃದಯದಲ್ಲಿ ಆಳವಾದ ಖಲಿತ್ತನೆಯನ್ನು ಅನುಭವಿಸುತ್ತಿದ್ದನು. ರಾಜ್ಯದ ಕಾರ್ಯ, ಯುದ್ಧದ ತಂತ್ರ, ಜನರ ಕಲ್ಯಾಣಕ್ಕಾಗಿ ಮಾಡಿದ ಬೃಹತ್ ಯೋಜನೆಗಳು ಎಲ್ಲಾ ಪೂರಕವಾಗಿದ್ದರೂ ಅವನ ಮನಸ್ಸು ಸಮಾಧಾನದಿಂದ ತುಂಬಿರಲಿಲ್ಲ. ಅವನ ಹೃದಯದಲ್ಲಿ ಒಂದು ಭಯ, ಒಂದು ಮೋಹ, ಒಂದು ಶೋಕ ಇದ್ದವು ಮತ್ತು ಅವನು ಬಲ್ಲದ್ದೆಲ್ಲವೂ ಅಸಮಾಧಾನಕಾರಿಯಾಗಿತ್ತಂತೆ ತೋರುತ್ತಿತ್ತು. ಯುವರಾಜನು ಮಹರ್ಷಿ ಹರಿತಸ್ವಾಮಿಗೆ ಬಂದು ಕೇಳಿದನು, ಮಹರ್ಷಿ, ನಾನು ಜಗತ್ತಿನಲ್ಲಿ ಎಲ್ಲಾ ಸಾಧನೆಯನ್ನು ಪಡೆದಂತೆ ಕಾಣುತ್ತೇನೆ, ಆದರೆ ನನ್ನೊಳಗಿನ ಶಾಂತಿ ಎಲ್ಲಿಗೆ ಹೋಯಿತೆ? ನಾನು ಮಾಡುವ ಎಲ್ಲಾ ಕಾರ್ಯಗಳು, ಅಧ್ಯಯನಗಳು, ಯಜ್ಞಗಳು ಅವು ನನಗೆ ತಾತ್ಕಾಲಿಕ ಸಂತೋಷ ನೀಡುತ್ತವೆ, ಆದರೆ ನಿಜವಾದ ಜೀವನದ ಉಲ್ಲಾಸ ಇಲ್ಲ. ನಾನು ಹೇಗೆ ಈ ಶಾಶ್ವತ ಶಾಂತಿಯನ್ನು ಪಡೆಯಬಹುದು? ಮಹರ್ಷಿ ಶಾಂತಿಯುಳ್ಳ ಕಣ್ಣಿನಿಂದ ಯುವರಾಜನಿಗೆ ನೋಡಿ ಹೇಳಿದರು, ವಸುದೇವ, ನೀನು ಕೇಳಿದ ಪ್ರಶ್ನೆ ಅತ್ಯಂತ ಮಹತ್ವದ ಪ್ರಶ್ನೆ. ಜೀವನದ ಪೂರ್ಣತೆ ಕೇವಲ ಲೋಕದಲ್ಲಿ ಕಾಣುವ ಸಾಧನೆ ಅಥವಾ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಮಾತ್ರವಲ್ಲ. ನೀನು ನೋಡಬೇಕಾದುದೆಂದರೆ ನಿನ್ನೊಳಗಿನ ಆತ್ಮ ಚೈತನ್ಯವು ಎಲ್ಲವೂ ಒಂದೇ ಪರಮ ಚೈತನ್ಯದ ಪ್ರತಿಬಿಂಬವಾಗಿದೆ ಎಂಬುದೇ. ಯುವರಾಜನು ಕುತೂಹಲದಿಂದ ಕೇಳಿದನು, ಮಹರ್ಷಿ, ನಿಮ್ಮ ಅರ್ಥವೇನು? ಮಹರ್ಷಿ ಉತ್ತರಿಸಿದರು, ಪ್ರತಿ ವಸ್ತು, ಪ್ರತಿಯೊಂದು ಪ್ರಾಣಿ, ಪ್ರತಿಯೊಂದು ಗಿಡ, ನದಿ, ಪರ್ವತ, ಹಸುರು, ಗಾಳಿಯ ಸ್ಪರ್ಶ, ನಕ್ಷತ್ರಗಳ ನೃತ್ಯ, ಶತ್ರುಗಳ ಕೋಪ, ಸ್ನೇಹಿಗಳ ನಗು ಎಲ್ಲವೂ ಬ್ರಹ್ಮನ ಅಭಿವ್ಯಕ್ತಿ. ಸರ್ವಂ ಖಲ್ವಿದಂ ಬ್ರಹ್ಮ. ಈ ಮಂತ್ರದ ಅರ್ಥವೆಂದರೆ ಜಗತ್ತಿನ ಪ್ರತಿಯೊಂದು ಘಟನೆಯಲ್ಲಿಯೂ ಪರಮ ಚೈತನ್ಯದ ಅಸ್ತಿತ್ವವಿದೆ. ಅದು ನಿತ್ಯವೂ ಶಾಶ್ವತವಾಗಿ ಅನಂತವಾಗಿ ಹರಡಿದೆ. ನೀನು ಬದುಕಿನ ಪ್ರತಿಯೊಂದು ಕ್ಷಣವನ್ನು ಬ್ರಹ್ಮನ ದೃಷ್ಟಿಯಿಂದ ನೋಡುವಾಗ ನೀನು ಮೋಹ, ದ್ವೇಷ, ಶೋಕ, ಅಸೂಯೆ ಎಲ್ಲದಿಂದ ಮುಕ್ತನಾಗುತ್ತೀಯ. ಯುವರಾಜನು ಅರ್ಥಮಾಡಿಕೊಳ್ಳಲು ಯತ್ನಿಸುತ್ತಾ ಕೇಳಿದನು, ಆದರೆ ಮಹರ್ಷಿ, ನಾನು ಇದನ್ನು ನನ್ನ ಜೀವನದಲ್ಲಿ ಹೇಗೆ ಅನುಸರಿಸಬೇಕು? ಮಹರ್ಷಿ ಹೇಳಿದರು,
ನಿನ್ನ ಕೆಲಸಗಳಲ್ಲಿ ಬ್ರಹ್ಮನ ಅಂಗವೆಂದು ತಿಳಿದು ಕಾರ್ಯನಿರ್ವಹಿಸು. ನಿನ್ನ ಮಾತು, ನಿನ್ನ ನಡೆ, ನಿನ್ನ ಇಚ್ಛೆ ಎಲ್ಲವನ್ನೂ ನಿರ್ಲಿಪ್ತವಾಗಿ ಅಹಂಕಾರವಿಲ್ಲದೆ ನಿರ್ವಹಿಸು. ಹೊರಗಿನ ಲೋಕದಲ್ಲಿ ನಡೆಯುವ ಘಟನೆಗಳಲ್ಲಿ ಬ್ರಹ್ಮನ ಪ್ರತ್ಯೇಕತೆಯನ್ನು ನೋಡು. ಅದನ್ನು ವ್ಯಕ್ತಿಯ ಮೇಲಿನ ದ್ವೇಷ ಅಥವಾ ಸುಖದಿಂದ ನಿಷ್ಪಕ್ಷಪಾತವಾಗಿ ನೋಡು. ನಿನ್ನ ಮನಸ್ಸಿನಲ್ಲಿ ಶಾಶ್ವತವಾದ ಶಾಂತಿ ಬೆಳೆಯುವಂತೆ ಪ್ರತಿಯೊಂದು ಅನುಭವವನ್ನು ಬ್ರಹ್ಮನ ಸಂಕೇತವೆಂದು ತಿಳಿದುಕೊಳ್ಳು. ಇಂತಹ ದೃಷ್ಟಿಯಿಂದ ನಿನ್ನೊಳಗಿನ ವಿಶ್ವವು ಹಗುರವಾಗುತ್ತದೆ, ನಿನ್ನ ಹೃದಯ ಶುದ್ಧವಾಗುತ್ತದೆ, ನಿನ್ನ ಚೈತನ್ಯ ಅನಂತವಾಗಿ ಹರಡುತ್ತದೆ. ಯುವರಾಜನು ದೇವನಾಥನು ದಿನಪೂರ್ತಿ ಈ ಮಾರ್ಗವನ್ನು ಪಾಲಿಸಿಕೊಂಡನು. ಬೆಳಗಿನಲ್ಲಿ ರಾಜ್ಯದ ಕಾರ್ಯನಿರ್ವಹಿಸುತ್ತಾ ಮಧ್ಯಾಹ್ನದಲ್ಲಿ ಸಾಮಾನ್ಯ ಕಾರ್ಯಗಳಲ್ಲಿ ತೊಡಗಿಸಿಕೊಂಡನು. ರಾತ್ರಿ ಧ್ಯಾನದಲ್ಲಿ ತನ್ನ ಆತ್ಮಚೈತನ್ಯವನ್ನು ಅರಿತುಕೊಂಡನು. ಪ್ರತಿಯೊಂದು ಹೃದಯಸ್ಪರ್ಶಿ ಘಟನೆ, ಪ್ರೀತಿ, ಮೋಹ, ಶತ್ರು, ಸೌಂದರ್ಯ ಎಲ್ಲವೂ ಅವನಿಗೆ ಬ್ರಹ್ಮನ ಬೆಳಕು ತೋರಿಸಿತು. ಅವನು ಅರಿತುಕೊಂಡನು, ಜೀವ, ಜಗತ್ತು, ಪ್ರತಿ ಘಟನೆ, ಶಕ್ತಿ, ದುರ್ಬಲತೆ, ಯಶಸ್ಸು, ವಿಫಲತೆ ಎಲ್ಲವೂ ಒಂದೇ ಪರಮತತ್ವದ ವಿಭಿನ್ನ ಮುಖಗಳು. ಕಾಲಕಾಲದಲ್ಲಿ ವಸುದೇವನು ಮನಸ್ಸಿನ ಶಾಂತಿ, ಹೃದಯದ ಶುದ್ಧತೆ, ಜೀವನದ ಸ್ಥಿರತೆ, ಆತ್ಮಚೈತನ್ಯದ ಅನಂತತೆಯನ್ನು ಅನುಭವಿಸುತ್ತಾ ಪರಿಪೂರ್ಣ ಜೀವನವನ್ನು ಸಂಪಾದಿಸಿದನು. ಅವನು ಅರಿತುಕೊಂಡನು, ಹೊರಗಿನ ಲೋಕದಲ್ಲಿ ನಡೆಯುವ ಎಲ್ಲವೂ ಬ್ರಹ್ಮ, ಒಳಗಿನ ಆತ್ಮವೂ ಬ್ರಹ್ಮ. ಈ ಅರಿವು ಅವನನ್ನು ಮೋಹ, ದ್ವೇಷ, ಶೋಕ, ಭಯ, ಅಸೂಯೆಯಿಂದ ಮುಕ್ತಗೊಳಿಸಿತು. ಅವನು ಎಲ್ಲವನ್ನೂ ಸಮದೃಷ್ಟಿಯಿಂದ ನೋಡುವವನಾಗಿದ್ದನು. ಆತ್ಮಜ್ಞಾನದಿಂದ, ವಿಶ್ವಪ್ರೇಮದಿಂದ, ಶಾಂತದಿಂದ, ನಿರ್ಲಿಪ್ತತೆಯಿಂದ ಜೀವನವನ್ನು ನಡೆಸಿದನು. ಈ ಪೌರಾಣಿಕ ಕಥೆಯ ಮೂಲಕ ನಾವು ಕಲಿಯುವುದು ಏನೆಂದರೆ, ಜೀವನದಲ್ಲಿ ಪ್ರತಿಯೊಂದು ಅನುಭವ, ಪ್ರತಿಯೊಂದು ಕಾರ್ಯ, ಪ್ರತಿಯೊಂದು ಸಂಬಂಧ ಅವುಗಳಲ್ಲಿ ಬ್ರಹ್ಮನ ಸ್ಥಿತಿಯನ್ನು ಅರಿತು ನಡೆಯಬೇಕು. ಹೊರಗಿನ ಲೋಕ, ಒಳಗಿನ ಆತ್ಮ ಎರಡೂ ಒಂದೇ ಪರಮತತ್ವದ ವಿಭಿನ್ನ ಅಭಿವ್ಯಕ್ತಿ. ಈ ದೃಷ್ಟಿಯನ್ನು ಮನಸ್ಸಿನಲ್ಲಿ ಬೆಳೆಸಿದಾಗ ಜೀವನವು ಶಾಶ್ವತ ಶಾಂತಿ, ಸ್ಥಿರತೆ, ಸಂತೋಷ ಮತ್ತು ಪರಮಾರ್ಥಮಯವಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.